SK Super TMT, the long life TMT. ಬೆಂಗಳೂರಿನ ಮೇಕ್ರಿ ಸರ್ಕಲ್ ಸುತ್ತಮುತ್ತ ಪೋಸ್ಟರ್ ಅನ್ನ ಯೂತ್ ಕಾಂಗ್ರೆಸ್ ಅಂಟಿಸಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ವಿರುದ್ಧ ಈಗ FIR ದಾಖಲಾಗಿದೆ. ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರೋದು. ಸೊ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಯೂತ್ ಕಾಂಗ್ರೆಸ್ ಪೋಸ್ಟರ್ ವಾರ್ ಹಳೆಯದಾಗೋಯ್ತು. ಮಂಜುನಾಥ್ ಅವರೇ, ಇದು ಮುಗಿದೋಗಿದೆ ಆ ಟ್ರೆಂಡು. ನೀವು ಪೋಸ್ಟರ್ ಅಂಟಿಸ್ಕೊಂಡು ಹೋಗೋದಿಲ್ಲ, ಜನ ನೋಡಲ್ಲ ಇವಾಗ. ನಿಮಗೆ ಚೀತು ಅಂತಾರೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅಲ್ಲಿರುವಂತಹ ಸೌಂದರ್ಯವನ್ನು ನೀವು ಪೋಸ್ಟರ್ನ ಹಾಕಿ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಎಲ್ಲಿದೆ GBA? ಈ ಪೋಸ್ಟರ್ನ ಅಂಟಿಸೋರಿಗೆಲ್ಲ ಕೇಸ್ ಹಾಕ್ತೀನಿ ಅಂತ ಹೇಳಿದ್ರು, ದಂಡ ಹಾಕ್ತೀನಿ ಅಂತ ಹೇಳಿದ್ರು. ಎಲ್ಲಿದೆ GBA? ಕೆಲವ್ರಿಗೆ ಮಾತ್ರನಾ? ಈಗಲೂ ಅಲ್ಲಿ ಫ್ಲೈಓವರ್ಗಳ ಮೇಲೆಲ್ಲ ಕಟೌಟ್ಗಳನ್ನು ಹಾಕ್ತಾರೆ. ಹ್ಯಾಪಿ ಬರ್ತ್ಡೇ, ಹುಟ್ಟು ಹಬ್ಬದ ಶುಭಾಶಯಗಳಂತೇಳಿ. ಏನ್ರಿ, ಒಂದೊಂದು ಕಂಬಕ್ಕೆಲ್ಲ ಲೈಟಿನ ಕಂಬಕ್ಕಿರುತ್ತೆ. ಈ ಪೋಸ್ಟರ್ ಅಂಟ್ಸಕ್ಕೆ ಹೆಂಗೆ ಬಿಡ್ತೀರಾ? ಯಾರು ಕೇಳಲ್ಲ, ಯಾರು ಹೇಳಲ್ಲ. ಯಾಕಂದ್ರೆ ಅಧಿಕಾರದಲ್ಲಿರುವಂಥವ್ರು ಅವ್ರು ಏನು ಮಾಡಿದ್ರು ನಡೆಯುತ್ತೆ. ಅದಕ್ಕೆ ಯಾರಾದರೂ ಆಫೀಸರ್ ಹೋಗ್ಬಿಟ್ಟು ಕೇಸ್ ಹಾಕಕ್ಕೆ ಹೋದ್ರೆ ಅವನನ್ನೇ ಎತ್ತಂಗಡಿ ಮಾಡ್ಬಿಡ್ತಾರೆ. ಭಯ ಅವರಿಗೆ. ಹಾಗಾಗಿ ಯಾವ ತಂಟೆ ಹೋಗೋದಿಲ್ಲ. ಜನಸಾಮಾನ್ಯರು ಯಾರಾದರೂ ಮಾಡಲಿ, ದಂಡ ಹಾಕೋದೆ. ಏಕೆ ನಗರ ಸೌಂದರ್ಯದ ಬಗ್ಗೆ ಮಾತನಾಡುವಂಥವ್ರು ಎಲ್ಲಿದ್ದೀರಾ? ಪೋಸ್ಟ್ರು ಹಳೇದಾಗೋಯ್ತು, ಟ್ರೆಂಡ್ ಮುಗಿದೋಗಿದೆ. ಇವನ್ನೆಲ್ಲ ಹಾಕಿ ನೀವೇ ಒಂಥರ ಜೋಕರ್ ಥರ ಕಾಣ್ತೀರಾ ಈ ಪೋಸ್ಟರ್ಗಳನ್ನು ಹಾಕಿ ಅದಕ್ಕೆ ಯಾಕೆ ಅಷ್ಟೊಂದು ಖರ್ಚು ಮಾಡ್ತೀರಾ ದುಡ್ಡನ್ನು? ಏನಾದ್ರು ಪೋಸ್ಟರ್ ಹಾಕ್ಬಿಟ್ರೆ ಜನ ನೋಡುವಂಥ ರೀತಿಗಳು, ತಿಳ್ಕೊಳ್ಳುವಂಥ ರೀತಿಗಳು ಬದಲಾಗ್ಬಿಡುತ್ತೆ ನಿಮ್ದೊಂದು ಪೋಸ್ಟ್ರಿಂದ. ಬರೀ ಪೋಸ್ಟರ್ ತೊಗೊಂಡು ಹೋಗೋದಲ್ಲ, ದಂಡ ಹಾಕಬೇಕು. ಇವ್ರು ಯಾರ್ಯಾರು ಈ ಥರ ಮಾಡಿದಾರಲ್ಲಿ. ನನ್ನ ಸಹೋದ್ಯೋಗಿ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ, ಕ್ರೈಮಿಂದ. ನಾಗೇಶ್, ಈ ವಿಚಾರದಲ್ಲಿ ನೋಡೋದಾದರೆ ಬೇರೆದವರೆಲ್ಲ ಈ ಥರ ಏನಾದರೂ ಹಾಕಿಬಿಟ್ರೆ ಇಮ್ಮಿಡಿಯೇಟಾಗಿ ದಂಡ ಹಾಕ್ತಾರಪ್ಪ. GBAನವರು ನಗರ ಸೌಂದರ್ಯ ಹಾಳಾಗ್ಬಿಡುತ್ತೆ, ಇವ್ಯಾವುದಕ್ಕೂ ಕೂಡ ಪರ್ಮಿಷನ್ ಇಲ್ಲ. ಇವ್ರು ಯಾವ ಪರ್ಮಿಷನ್ ತೊಗೊಂಡಿದ್ರಂತ ಇದಕ್ಕೆ ಹಾಕೋಕ್ಕೆ? ಅವ್ರಿಗೆ ಇಷ್ಟ ಬಂದಂಗೆ ಎಲ್ಲಿ ಬೇಕಾದ್ರೂ ಹಾಕ್ಬೋದಾ? ತುಂಬ ಫ್ಲೈಓವರ್ಗಳ ಮೇಲೆ ನೋಡ್ತೀನಿ ಫೇಮಸ್ ಮ್ಯಾನ್ ಇದ್ದಾರೆ ಒಬ್ಬರು. ಅವರೆಲ್ಲ ನೀರಲ್ಲೆಲ್ಲ ಇಳಿದ್ಬಿಟ್ಟು ಮೊಣಕಾಲವರೆಗೂ ನೀರಲ್ಲಿ ಅಡ್ಡಾಡ್ಕೊಂಡು ಎಲ್ಲ ಪ್ರೊಟೆಸ್ಟ್ ಮಾಡಿದರು. ಎದ್ನೋ ಬಿದ್ನೋ ಅಂತೆಲ್ಲ ಪ್ರೊಟೆಸ್ಟ್ ಮಾಡಿದರು. ಅವ್ರದ್ದು ಹುಟ್ಟು ಹಬ್ಬದ ಪೋಸ್ಟರ್ಗಳನ್ನು ಹಾಗೆ ಕಟೌಟ್ಗಳನ್ನು ಹಾಕಿದ್ದಾರೆ. ಯಾರು ಕೇಳಲ್ವಾ ಇವ್ರಿಗೆ? ಯಾರು ನಾಗೇಶ್? ಅರುಣ್, ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮತ್ತೆ ಕಾರ್ಯಕರ್ತರ ಮೇಲೆ ಈಗ FIR ಅನ್ನ ಮಾಡಿರುವಂತದ್ದು. ಒಂದು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಕಾರಣ, ಬೆಂಗಳೂರಿನ ಮೇಕ್ರಿ ಸರ್ಕಲ್ ಸುತ್ತಮುತ್ತ ಇರುವಂತ ಗೋಡೆಗಳ ಮೇಲೆ ಇವರು ಪೋಸ್ಟರ್ಗಳನ್ನ ಅಂಟಿಸಿ ನಗರದ ಸೌಂದರ್ಯವನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಕಾರ್ಯಕರ್ತರ ಮೇಲೆ ಈಗ FIR ದಾಖಲಿಸಿಕೊಂಡು ಪೊಲೀಸರು ತನಿಖೆಗೆ ಮುಂದಾಗಿರುವಂತದ್ದು. ಅದೇ ಠಾಣೆಯ ಸಿಬ್ಬಂದಿ ಒಬ್ಬರು ಕೊಟ್ಟ ದೂರಿನ ಆಧಾರದ ಮೇಲೆ ಪ್ರಕರಣವನ್ನ ದಾಖಲಿಸಿರುವಂತದ್ದು. ಯಾಕೆ ಈ ಹೈಕೋರ್ಟ್ನ ಆದೇಶವನ್ನ ಉಲ್ಲಂಘನೆ ಮಾಡಿ ಈ ರೀತಿ ಗೋಡೆಗಳ ಮೇಲೆ ಪೋಸ್ಟರ್ಗಳನ್ನ ಅಂಟಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ದೂರು ಕೊಟ್ಟಂತ ಕಾರಣಕ್ಕಾಗಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಈಗ FIR ದಾಖಲಿಸಿಕೊಂಡು ಪೊಲೀಸರು ತನಿಖೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಿರುವಂತದ್ದು. ಅರುಣ್, ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಏನು ತನಿಖೆ ಮಾಡ್ತಾರಂತ ಇದರಲ್ಲಿ? ತನಿಖೆ ಮಾಡೋದೇನಿದೆ? ದಂಡ ಹಾಕಬೇಕು. ಇನ್ನೊಂದ್ಸಲ ಎಲ್ಲಾದರೂ ಪೋಸ್ಟರ್ ಹಾಕಬೇಕಾದ್ರೆ ಯೋಚನೆ ಮಾಡಬೇಕು, ಅದು ಯಾರೇ ಆಗಿರಲಿ. ಪೋಸ್ಟರ್ಗಳದ್ದು, ಕಟೌಟ್ಗಳದ್ದು ವಿಪರೀತ ಹಾವಳಿ ಆಗಿಬಿಟ್ಟಿದ್ದೀರಿ. ಇಷ್ಟ ಬಂದಂಗೆ ಏನು ಬೇಕಾದ್ರೆ ಹಾಕ್ತಾರೆ ಗಲೀಜ್ ತಂದು.